ಟಿಬಿ ಡ್ಯಾಂಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಮುರಿದ ಕ್ರಸ್ಟ್ ಗೇಟ್ ವೀಕ್ಷಣೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ದುರಂತ ನಡೆಯದಿದ್ರೆ ಇವತ್ತೇ ಬಾಗಿನ ಅರ್ಪಿಸಬೇಕಾಗಿತ್ತು ಸಿಎಂ. ಟಿಬಿ ಡ್ಯಾಂ ಜಲಾಶಯ ಈಗಾಗಲೇ ಭರ್ತಿಯಾಗಿತ್ತು. ಆ ಕಾರಣಕ್ಕಾಗಿ ಇವತ್ತು ಬಾಗಿನ ಅರ್ಪಣೆಗೆ ಕಾರ್ಯಕ್ರಮ ನಿಗದಿಯಾಗಿತ್ತು. ದುರಂತ ನಡೆದಿಲ್ಲ ಅಂದಿದ್ರೆ ಇವತ್ತೇ ಬಾಗಿನವನ್ನ ಸಿಎಂ ಅರ್ಪಿಸೋರಿತ್ತು. ಆದರೆ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ ಆಗಿದ್ರಿಂದ ಈಗಾಗಲೇ ನೀರು ಸಾಕಷ್ಟು ಪೋಲಾಗಿದೆ. ಆ ಕ್ರಸ್ಟ್ ಗೇಟ್ ಅನ್ನ ಕೂಡ ರಿಪೇರಿ ಮಾಡಬೇಕಾಗಿದೆ. ಈಗ ಸ್ಥಳ ವೀಕ್ಷಣೆಗೆ ಅಂತ ಮುಖ್ಯಮಂತ್ರಿಗಳು ಇವತ್ತು ಆಗಮಿಸಲಿದ್ದಾರೆ. ಈಗಾಗಲೇ ತುಂಗಭದ್ರಾ ಡ್ಯಾಂಗೆ ಹೊಸ ಗೇಟ್ ರೆಡಿ ಆಗ್ತಾ ಇದೆ. ಮುರಿದ ಕ್ರಸ್ಟ್ ಗೇಟ್ ಅನ್ನ ಪರಿಶೀಲನೆ ಮಾಡೋದಕ್ಕೆ ಅಂತ ಮುಖ್ಯಮಂತ್ರಿಗಳು ಇವತ್ತು ಭೇಟಿ ಕೊಡಲಿದ್ದಾರೆ ಸ್ಥಳಕ್ಕೆ. ಇವತ್ತು ಬಾಗಿನ ಅರ್ಪಣೆಯ ಕಾರ್ಯಕ್ರಮ ಇತ್ತು. ಜಿಲ್ಲಾಡಳಿತ ಅದಕ್ಕಾಗಿ ಸಾಕಷ್ಟು ಸಿದ್ಧತೆ ಕೂಡ ಮಾಡಿಕೊಂಡಿತ್ತು. ಆದರೆ ಈ ಅನಾಹುತದಿಂದಾಗಿ ಕಾರ್ಯಕ್ರಮ ರದ್ದಾಗಿದೆ. ತುಂಗಭದ್ರಾ ಡ್ಯಾಂಗೆ ರೆಡಿ ಆಗ್ತಾ ಇದೆ ಹೊಸ ಗೇಟ್. 12x20 ಅಡಿ ಅಳತೆಯ 5 ಪ್ರತ್ಯೇಕ ಹಲಗೆಯನ್ನ ನಿರ್ಮಾಣ ಮಾಡಲಾಗಿದೆ. ಸ್ಟೀಲ್ ಕಂಪನಿಯಿಂದ ತಯಾರಾಗ್ತಾ ಇದೆ ಕ್ರಸ್ಟ್ ಗೇಟ್. ಹಳೆ ಕ್ರಸ್ಟ್ ಗೇಟ್ ಅಳತೆಯಷ್ಟೇ ಹೊಸ ಗೇಟ್ ನಿರ್ಮಾಣ ಆಗ್ತಾ ಇದೆ. ಕ್ರಸ್ಟ್ ಗೇಟ್ನ ತಯಾರಿಯನ್ನ ಸಚಿವ ತಂಗಡಗಿ ವೀಕ್ಷಿಸಿದ್ರು. ಗೇಟ್ ಅಳವಡಿಸೋದಕ್ಕೆ ರೆಡಿ ಆಗಿದೆ ಪ್ಲಾನ್ ಎ, ಮತ್ತು ಅದು ವರ್ಕ್ ಆಗಿಲ್ಲ ಅಂತ ಅಂದ್ರೆ ಪ್ಲಾನ್ ಬಿ ಕೂಡ ರೆಡಿ ಆಗಿದೆ. ಮುರಿದಂತಹ ಕ್ರಸ್ಟ್ ಗೇಟ್ ಅನ್ನ ಮತ್ತೆ ಅಳವಡಿಸೋದಕ್ಕೆ ಈಗ ತಯಾರಾಗ್ತಾ ಇದೆ. ಈ ತಯಾರಿಯನ್ನ ಸಚಿವ ತಂಗಡಗಿ ವೀಕ್ಷಿಸಿದ್ರು. ಗೇಟ್ ಅನ್ನ ಅಳವಡಿಸೋದಕ್ಕೆ ಪ್ಲಾನ್ ರೆಡಿ ಆಗಿದೆ. ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಎರಡೂ ಪ್ಲಾನ್ ಅನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಏನು ಗೇಟ್ ಇದೀಗ ಮುರಿದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಜೊತೆಗೆ ಇಡೀ ರಾಜ್ಯ ಸರ್ಕಾರ ಇದಕ್ಕೆ ಸನ್ನದ್ಧವಾಗಿರತಕ್ಕಂಥದ್ದು. ಹೊಸಪೇಟೆಯ ನಾರಾಯಣ ಇಂಜಿನಿಯರ್ಸ್ ನಲ್ಲಿ ಈಗಾಗಲೇ ಕ್ರಸ್ಟ್ ಗೇಟ್ ಅನ್ನ ಅಂದ್ರೆ ನೀರಿನಲ್ಲಿಯೇ ಕ್ರಸ್ಟ್ ಗೇಟ್ ಅನ್ನ ಬಿಡುವಂತ ಒಂದು ಕೆಲಸವನ್ನ ಆರಂಭ ಮಾಡುತ್ತದೆ. ಅಂದ್ರೆ ಕ್ರಸ್ಟ್ ಗೇಟ್ ಅನ್ನ ಈಗಾಗಲೇ ರಿಪೇರಿ ಏನು ಕ್ರಸ್ಟ್ ಗೇಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾರಾಯಣ ಇಂಜಿನಿಯರ್ಸ್ ನಲ್ಲಿ ಈಗಾಗಲೇ ಅಧಿಕಾರಿಗಳು ಜೊತೆಗೆ ಇಂಜಿನಿಯರ್ಸ್ಗಳು ಕೂಡ ಈಗಾಗಲೇ ಬಿಡನ್ನ ಬಿಟ್ಟು ಒಂದು ಕ್ರಸ್ಟ್ ಗೇಟ್ ಅನ್ನ ಅಳವಡಿಸುವಂತ ಒಂದು ಕಾರ್ಯಕ್ಕೆ ಸನ್ನದ್ಧರಾಗ್ತಕ್ಕಂಥದ್ದು. ಮೊದಲು ಇದನ್ನು ಕ್ರಸ್ಟ್ ಗೇಟ್ ಅನ್ನ ಮಾಡ್ತಾರೆ, ಬಳಿಕ ಅದನ್ನು ಹೋಗಿ ತೆಗೆದುಕೊಂಡು ಹೋಗಿ ಅಲ್ಲಿ ಏನು 19ನೇ ಕ್ರಸ್ಟ್ ಗೇಟ್ ಇದೆ, ಒಂದು 19ನೇ ಕ್ರಸ್ಟ್ ಗೇಟ್ ನಲ್ಲಿ ಅಳವಡಿಸುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ನಾರಾಯಣ ಇಂಜಿನಿಯರ್ಸ್ಗೆ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ರಾಘವೇಂದ್ರ ಹಿಟ್ನಾಳ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಅಧಿಕಾರಿಗಳು ಈಗಾಗಲೇ ಬಂದಿರತಕ್ಕಂಥದ್ದು. ಒಟ್ಟು 3 ಕ್ರಸ್ಟ್ ಗೇಟ್ಗಳನ್ನ ಮಾಡ್ತಾರೆ. ಅದರಲ್ಲಿ ಒಂದು ಕ್ರಸ್ಟ್ ಗೇಟ್ ಅನ್ನ ಈ ಒಂದು ನಾರಾಯಣ ಇಂಜಿನಿಯರ್ಸ್ ಅಲ್ಲಿ ಮಾಡ್ತಾರೆ. ಹಿಂದೂಸ್ತಾನ್ ಇಂಜಿನಿಯರ್ಸ್ ನಲ್ಲಿ ಅಲ್ಲಿ ಕೂಡ ಒಂದು 2 ಗೇಟ್ಗಳನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋ ಜೊತೆಗೆ ಸಚಿವ ಶಿವರಾಜ್ ತಂಗಡಗಿ ಅವರು ಇರ್ತಕ್ಕಂಥದ್ದು. ಸರ್ ಹೇಳಿ ಸರ್, ಈಗ ಯಾವ ಒಂದು ಕೆಲಸ ಈಗಾಗಲೇ ಆಗ್ತಾ ಇದೆ ಏನು ಅಂತ? ಸರ್, ಈಗಾಗಲೇ ನಾವು ನಾರಾಯಣ ಇಂಜಿನಿಯರಿಂಗು, ಹಿಂದೂಸ್ತಾನ್ ಇಂಜಿನಿಯರಿಂಗು ಎರಡೂ ಕಡೆ ನಾರಾಯಣ ಇಂಜಿನಿಯರಿಂಗ್ದೊಳಗೆ 3 ಪ್ಲೇಟ್ಸು, ಹಿಂದೂಸ್ತಾನ್ ಇಂಜಿನಿಯರಿಂಗ್ದೊಳಗೆ 2 ಪ್ಲೇಟು ರೆಡಿ ಮಾಡಿ 16 mm ಥಿಕ್ನೆಸ್ ಒಳಗೆ ನಾವೆಲ್ಲದನ್ನು ಪ್ಲ್ಯಾನ್ ಮಾಡಿ ರೆಡಿ ಮಾಡ್ತಾಯಿದ್ದೀವಿ. ಇದು ಒಂದು ಪಾರ್ಟ್. ಇದು ಅವರು ನಾಳೆ ನೈಟ್ ಅನ್ನೋದ್ರಾಗ ರೆಡಿ ಆಗ್ತಾ ಇದೆ ಅಂತಂದ. ನನಗೆ ಅಟ್ಲೀಸ್ಟ್ 1 ಪ್ಲೇಟ್ ಆದರೂ ರೆಡಿ ಆದರೆ ಸ್ಟಾರ್ಟ್ ಮಾಡ್ತೀವಿ, ನಾವು ಇಳಿಸೋಕೆ ಪ್ರಾರಂಭ ಮಾಡ್ತೀವಿ. ಯಾವಾಗ ಕೆಲಸ ಆರಂಭ ಆಗ್ಬೋದು ಏನು ಅಂತ? ನನಗೆ ಇವತ್ತು ಅವರು ಅದಕ್ಕೆ ಬಂದಿದ್ದೆ, ಅವ್ರು ಕೇಳಿದೆ ನಾನು ಇವತ್ತು ಸಾಯಂಕಾಲವರೆಗೆ ರೆಡಿ ಮಾಡ್ತೀವಿ ಅಂತ. ಇದು ನೀರಿನಲ್ಲಿಯೇ ಬಿಡುವಂಥ ಒಂದು ಕೆಲಸ ಆಗಿರ್ತದೆ ಏನು ಅಂತ? ಎಸ್, ಅದನ್ನು ನಾವು ನೀರಿನಾಗನೇ ಬಿಡೋ ಪ್ರಯತ್ನ ಫಸ್ಟಿಂದ ಸ್ಟಾರ್ಟ್ ಮಾಡ್ತೀವಿ. ಸಾಧ್ಯ ಇದ್ದಷ್ಟು ನೀರು ಉಳಿಸ್ಲಿಕ್ಕೆ ಪ್ರಯತ್ನಗಳನ್ನ ಏನು ಮಾಡ್ಬೇಕು ಅದನ್ನು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ತುಂಬ ಜನರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ತಾವು ಡ್ಯಾಮ್ನಲ್ಲೇ ಬಿಟ್ಕೊಂಡು ತುಂಬ ಕೆಲಸ ಮಾಡ್ತಾ ಇದ್ದೀರಿ. ಒಂದು ಪಾಸಿಟಿವ್ ಇದು ಸಿಗ್ಬೋದಾ ಅಂತ? ನಿಶ್ಚಿತವಾಗಲೂ ನನಗೆ ವಿಶ್ವಾಸ ಇದೆ ಪಾಸಿಟಿವ್ ಸಿಗ್ತೈತೆ ಅಂತ. ಅದ್ರ ಜೊತೆಗೆ ನಾನು ಇನ್ನೂ ಒಂದನ್ನು ಪ್ಲ್ಯಾನ್ ಮಾಡ್ತಾ ಇದ್ವಿ JSWದು. ಅದನ್ನು ಇವತ್ತು ಸಾಯಂಕಾಲ ಅನ್ನೋದಾಗ ಅದು ರೆಡಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಾಗುತ್ತೆ ಅಲ್ಟರ್ನೇಟ್ ಸ್ಟಾರ್ಟ್ ಮಾಡ್ತೀನಿ. ಒಟ್ಟು ನನ್ನ ಆಸೆ, ನಮ್ಮ ಮುಖ್ಯಮಂತ್ರಿಗಳ ಆಸೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮಗೆ ಹೇಳಿದ ಆಸೆ ಏನಂದರೆ ಆದಷ್ಟು ಬೇಗನೆ ನೀರು ಉಳಿಸುವಂಥ ಪ್ರಯತ್ನವನ್ನು ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅದನ್ನು ಪ್ರಯತ್ನವನ್ನು ಮಾಡ್ತೇವೆ. ಓಕೆ, ಒಟ್ಟಿನಲ್ಲಿ ಈಗ ಸಂಜೆ ಅಷ್ಟೊತ್ತಿಗೆ ಈ ಒಂದು ಕ್ರಸ್ಟ್ ಗೇಟು ಏನು ನೀರಿನಲ್ಲೇ ಬಿಡುವಂಥ ಒಂದು ಗೇಟ್ ಈಗಾಗಲೇ ಅಗತ್ಯ ಸಿದ್ಧತೆಗಳನ್ನು ಕೂಡ ಈ ಒಂದು ನಾರಾಯಣ ಇಂಜಿನಿಯರ್ಸ್ ಏನಿದೆ ಹೊಸಪೇಟೆ ನಾರಾಯಣ ಇಂಜಿನಿಯರ್ಸ್ನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ 65 TMC ಅಷ್ಟು ನೀರು ಜಲಾಶಯದಿಂದ ಹೊರಗಡೆ ಹೋಗಬೇಕಾಗ್ತದೆ. ಇದರಿಂದಾಗಿ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಸ್ವತಃ ಏನಂತಂದರೆ ನಾವು ನೋಡ್ಬೋದಿಲ್ಲ, ಶಾಸಕ ರಾಘವೇಂದ್ರ ಹಿಟ್ನಾಳ್, ಸಂಸದ ರಾಜಶೇಖರ್ ಹಿಟ್ನಾಳ್, ಸಚಿವ ಶಿವರಾಜ್ ತಂಗಡಗಿ ಎಲ್ಲರೂ ಕೂಡ ಈ ಒಂದು ನಾರಾಯಣ ಇಂಜಿನಿಯರ್ಸ್ಗೆ ಭೇಟಿ ಕೊಡುವ ಮೂಲಕ ಆದಷ್ಟು ಬೇಗನೆ ಕ್ರಸ್ಟ್ ಗೇಟ್ ಅನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ರೈತರಿಗೆ ನಾವು ಅವರೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನೀರನ್ನ ಉಳಿಸುವಂಥ ಕೆಲಸವನ್ನು ಮಾಡುವ ಮೂಲಕ ನಾವು ರೈತರಿಗೆ ಸಹಾಯ ಹಸ್ತವನ್ನು ಜಾಸ್ತಿ ಅಂತ ಹೇಳೋರು ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಇದೀಗ ಏನು ತುಂಗಭದ್ರಾ ಕ್ರಸ್ಟ್ ಗೇಟ್ನ ಒಂದು ನಿರ್ಮಾಣ ಕಾರ್ಯ ಆರಂಭ ಆಗ್ತಕ್ಕಂಥದ್ದು ಎಲ್ಲೊಂದು ಕಡೆ ರೈತರಿಗೆ ಸಾಕಷ್ಟು
ಖುಷಿಯ ಸಂಗತಿ. ಈ ಒಂದು ಏನು ಪ್ಲಾನ್ ಸಚಿವ ಶಿವರಾಜ್ ತಂಗಡಿ ಅವರ ಪ್ರಕಾರ ಪ್ಲಾನ್ ಎ ಮತ್ತು ಬಿ ಅಂದರೆ ಪ್ಲಾನ್ ಎ ನೀರಿನಲ್ಲಿಯೇ ಗೇಟನ್ನು ಬಿಡೋದು, ಪ್ಲಾನ್ ಬಿ ನೀರನ್ನು ಕಡಿಮೆ ಮಾಡಿ ಬಿಡೋದು. ಮೊದಲನೇದಾಗಿ ಪ್ಲಾನ್ ಎ ನಾವು ಸಕ್ಸಸ್ ಅನ್ನು ಮಾಡಿ ನಾವು ನೋಡ್ತೀವಿ ಅಂತೇಳಿ ಸಚಿವ ಶಿವರಾಜ್ ತಂಗಡಿ ಅವರು ಹೇಳ್ತಕ್ಕಂಥದ್ದು. ಹೊಸಪೇಟೆಯಿಂದ ಕ್ಯಾಮರಾಮನ್ ಸಮಿತಿ ದೋಷ ನಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.